ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡಯ್ಯ. ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರು. ಇದು ಉರ್ಲಿಂಗ ದೇವರು ಅನ್ನುವಂತಹ ಒಬ್ಬ ಮಹಾವಿರಕ್ತನ ಅದ್ಭುತವಾದ ಒಂದು ವಚನ, ಸಣ್ಣ ವಚನ. 4-6 ಪದಗಳಲ್ಲಿ ಶರಣರ ಪರಿಯನ್ನ ವಿವರಿಸುವ ರೀತಿ ಇದೆಯಲ್ಲ, ಬಹಳ ಅದ್ಭುತವಾದಂತಹದ್ದು. ಸಾಮಾನ್ಯವಾಗಿ ಶರಣ ಧರ್ಮ ಅಂದ ಕೂಡಲೇ ನಮ್ಮ ಧರ್ಮದವರೇ ತಿಳ್ಕೊಂಡಿರೋದೇನಂದ್ರೆ, ಇದು ನಮಗೆಲ್ಲ ಸುಲಭವಾಗಿ ಒಲಿದು ಬಿಡುತ್ತೆ, ನಾವೆಲ್ಲ ಶರಣರಾಗ್ಬಿಟ್ಟಿದೀವಿ, ಇನ್ನು ಆಗೋದೇನು ಉಳಿದಿಲ್ಲ ಅಂತ ಬಹಳ ಜನ ತಿಳ್ಕೊಂಡು ನಂಗೆ ಕಾಣಿಸ್ತಾರೆ ಇತ್ತೀಚೆಗೆ. ಆದ್ರೆ ಖಂಡಿತ ಅಲ್ಲ. ಶರಣ ಧರ್ಮದ ಸೂತ್ರಗಳು ಕನ್ನಡದಲ್ಲೇ ಇದೆ, ಸುಲಭವಾದ ಭಾಷೆಯಲ್ಲಿದೆ, ತಿಳಿಯೋ ಭಾಷೆನಲ್ಲಿದೆ. ಆದರೆ ಅದನ್ನ ಅಳವಡಿಸ್ಕೊಳ್ಳೋದು ಮತ್ತು ಹಾಗೆ ಆಗೋದಿದೆಯಲ್ಲ, ಅದಕ್ಕೆ ತುಂಬಾ ಸಾಧನೆ ಬೇಕಾಗುತ್ತೆ. ಈಗೊಂದು ಹಲಸಿನ ಬೀಜ ನೋಡಕ್ಕೇನು ಅಲ್ಲ, ಅದು ನೋಡೋದಕ್ಕೆ ಬಹಳ ವಿಶೇಷ ಅಲ್ಲ. ಹಣ್ಣು ತಿಂತೀವಿ, ಬಿಸಾಕ್ತೀವಿ, ಕಸ ಇದ್ದಂಗ. ಆದ್ರೆ ಅದರಲ್ಲಿ ಹಲಸಿನ ಮರವೇ ಅಡಗಿದೆ, ಸಾವಿರಾರು ಹಲಸಿನ ಹಣ್ಣುಗಳು ಅಡಗಿವೆ. ಅದು ಹೊರಗೆ ಬರಬೇಕಾದ್ರೆ ನಾವು ಬಹಳ ಕಾಲ ಸಾಧನೆ ಮಾಡ್ಬೇಕಾಗುತ್ತೆ. ಒಂದು ಹಲಸಿನ ಮರ, ಒಂದು ಹಲಸಿನ ಬೀಜ ಮರ ಆಗ್ಬೇಕಾದ್ರೆ, ಗಿಡ ಆಗ್ಬೇಕಾದ್ರೆ, ಹಣ್ಣು ಕೊಡ್ಬೇಕಾದ್ರೆ ಅದಕ್ಕೆ ಎಷ್ಟೋ ಕೆಲಸ ಆಗ್ಬೇಕಾಗಿದೆ. ಅಂಥದ್ರಲ್ಲಿ ನಾವು ಶರಣರಾಗಬೇಕಾದ್ರೆ, ಜಂಗಮ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ. 12ನೇ ಶತಮಾನದ ಶರಣರು ಈ ಧರ್ಮದ ಮೂಲ ಪುರುಷರು. ಅವರು ಸಾವಿರಾರು ವರ್ಷಕ್ಕೊಮ್ಮೆ ಈ ಭೂಮಿ ಬಿಡ್ತಕ್ಕಂಥ ಮಹಾಫಲಗಳು, ಈ ಭೂಮಿಯಲ್ಲಿ ಮೈದಳೆತಕ್ಕಂಥ ಧರ್ಮದ ವೃಕ್ಷದಲ್ಲಿ ಮೈ ತಳಿತಕ್ಕಂತಹ ಮಹಾ ಫಲಗಳು ಅವೆಲ್ಲ. ಅವರು ಸುಮ್ಮನೆ ಬರೋದಿಲ್ಲ, ಎಲ್ಲ ಕಾಲಕ್ಕೂ ಬರೋದಿಲ್ಲ. ಅದನ್ನ ಉರ್ಲಿಂಗ ದೇವ ಅನ್ನುವಂತಹ ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಉರ್ಲಿಂಗ ದೇವ ಅನ್ನುವಂಥದ್ದೇ ಬಹಳ ವಿಶೇಷವಾದ ಹೆಸರು. ಉರಿಲಿಂಗ ಅಂದ್ರೆ ಜ್ಯೋತಿರ್ಲಿಂಗ. ಉರಿ ಕನ್ನಡದ ಶಬ್ದ ಪಕ್ಕ. ಉರಿ ಅಂದ್ರೆ ಅಗ್ನಿ, ಬೆಂಕಿ. ಆ ಲಿಂಗ ಅಂದ್ರೆ ಜ್ಯೋತಿರ್ಲಿಂಗ, ಪರಮಾತ್ಮನ ಒಂದು ಲೀಲೆ. ಅದು ಒಂದು ಪುರಾಣದಲ್ಲಿ ಬರೀತಾರೆ. ಒಂದ್ಸರಿ ಬ್ರಹ್ಮ ವಿಷ್ಣುವಿಗೆ ಜಗಳ ಆಯ್ತಂತೆ. ಆಗ ನಾನ್ ದೊಡ್ಡವನು ಅಂತ ಹೇಳಿ, ಹಾಗಾದ್ರೆ ಯಾರು ದೊಡ್ಡವರು ಅಂತ ತೀರ್ಮಾನ ಆಗ್ಬೇಕಾದ್ರೆ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಉದಯಿಸ್ತು. ಒಂದು ಲಿಂಗದ ಆಕಾರದಲ್ಲಿ ಒಂದು ಮಹತ್ತರವಾದ ಒಂದು ಆಕಾರ ಉದಯಿಸ್ತು.
ಸರಿ, ಇದರ ತಳ ಮತ್ತು ಬುಡ ಅಂದ್ರೆ ಪೂರ ತಳ, ಬೇರು ಮತ್ತು ಮೇಲ್ಭಾಗ, ಊರ್ಧ್ವಮುಖ ಮತ್ತು ಅಧೋಮುಖ, ಇದನ್ನ ಯಾರು ಮೊದಲು ಮುಟ್ತೀರಿ ಅವ್ರು ದೊಡ್ಡವರು ಅನ್ನುವಂತಹ ಅಶರೀರವಾಣಿ ಆಯ್ತಂತೆ, ಆಕಾಶವಾಣಿ ಆಯ್ತು. ಕೆಳಗೋದ್ರಂತೆ, ಬ್ರಹ್ಮ ಕೆಳಗೋದ, ವಿಷ್ಣು ಮೇಲಕ್ಕೆ ಹೋದ, ಅಥವಾ ಬ್ರಹ್ಮನೇ ಮೇಲಕ್ಕೆ ಹೋದ, ವಿಷ್ಣು ಕೆಳಗೋದ. ಪಾತಾಳ ಪಾತಾಳ ಪಾತಾಳ, ಎಷ್ಟು ಕೆಳಗೋದ್ರೂ ತಳ ಸಿಗ್ಲೇ ಇಲ್ಲ, ಅದರ ತುದಿ ಸಿಗ್ಲಿಲ್ಲ. ಮೇಲೆ ಹೋದವನ್ಗೂ ಅವನಿಗೂ ತುದಿ ಸಿಗ್ಲಿಲ್ಲ. ಮತ್ತೆ ಅವ್ರ ಪುರಾಣಕಾರರು ಬರೀತಾರೆ, ಬ್ರಹ್ಮ ನಾನು ಕಂಡೆ ಅಂತ ಹೇಳ್ದ, ಅದಕ್ಕೆ ಕಾಮಧೇನು ಸಾಕ್ಷಿ ಹೇಳ್ತು ನಿಜ ಅಂತ ಹೇಳಿ. ಅದೇ ಸುಳ್ಳು. ಮೊದಲು ಪುರಾಣ ಅನ್ನುವಂಥದ್ದು ಏನಿದೆ ಕಲ್ಪನೆ ಅಷ್ಟೇನೆ. ಯಾಕೆಂದ್ರೆ ಭಾರತದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ನಡೆದಿದ್ದ ಕಥೆಗಳು ಬರಲ್ಲ. ಅದು ಉರ್ಲಿಂಗವೂ ಅವತರಿಸಿಲ್ಲ, ಬ್ರಹ್ಮ ವಿಷ್ಣುಗಳ ನಡುವೆ ಜಗಳನೂ ಆಗಿಲ್ಲ. ಯಾಕೆಂದ್ರೆ ಬ್ರಹ್ಮತತ್ವ ಮತ್ತು ವಿಷ್ಣು ತತ್ವ ಅನ್ನುವಂಥದ್ದು ತತ್ವಗಳೇ ಹೊರತು ಮನುಷ್ಯರಲ್ಲ. ಅವರು ಮನುಷ್ಯರ ತರ ಅಲ್ಲ. ಅವ್ರನ್ನ ಮನುಷ್ಯ ಕಲ್ಪಿಸಿ ಅವ್ರಿಗೆ ಮದುವೆ ಮಾಡಿ, ಅವ್ರಿಗೆ ಮತ್ ಮಕ್ಳು ಮಾಡಿ, ಅವ್ರಿಗೆ ಮತ್ ಸಂಸಾರ ಕಟ್ಟಿ ಏನೇನೇನು ಮಾಡಿದಾನೆ. ಆದ್ರೆ ವಾಸ್ತವಿಕವಾಗಿ ಆ ಪರಮಾತ್ಮನ ಸ್ವರೂಪ ಏನಿದೆ ಅದು ಯಾರಿಗೂ ನಿಲುಕುವಂತಹದ್ದಲ್ಲ. ಅದು ಉರಿಲಿಂಗ. ಅಂದ್ರೆ ಆ ಪರಮಾತ್ಮನ ಅಸ್ತಿತ್ವ ಏನಿದೆ ಅದನ್ನ ಗುರುತಿಸಕ್ ಹೋದ್ರೆ ಅದು ಬೆಂಕಿಯಲ್ಲಿ ಬಿದ್ದಂಗೆ. ಆ ಬೆಂಕಿಯಲ್ಲಿ ಬಿದ್ದು ಸುಟ್ಕೊಳ್ಳೋದಕ್ಕೆ ತಯಾರಾದ್ರೆ ಮಾತ್ರ ಅವನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಹಾಗೆ ಈ ಸಾಂಸಾರಿಕ ಬಂಧನಗಳು, ಭವದ ಬಂಧನಗಳು, ಪ್ರಕೃತಿಯ ಬಂಧನಗಳನ್ನ ಮೀರಲಾರ್ದೇನೆ ಪರಮಾತ್ಮನ ಅರಿಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅರಿಬೇಕಾದ್ರೆ ನಾವು ಶರಣರ ಮಾರ್ಗವನ್ನು ಅನುಸರಿಸ್ಬೇಕು, ಶರಣ ಧರ್ಮವನ್ನು ತಿಳ್ಕೋಬೇಕು. ಮತ್ತು ನನ್ನ ಪ್ರಕಾರ ಒಂದು ಜನ್ಮದಲ್ಲಿ ನೀವು ಅರಿಯಕ್ಕೆ ಸಾಧ್ಯವಿಲ್ಲ. ಅರಿಬಹುದು, ಕನ್ನಡದಲ್ಲಿ ತಿಳ್ಕೊಳ್ಳಬಹುದು. ಆದ್ರೆ ಹಾಗೆ ಆಗೋದಿದೆಯಲ್ಲ, ಶರಣರಂತೆ ಆಗೋದಿದೆಯಲ್ಲ, ಅದು ಒಂದ್ ಜನ್ಮಕ್ಕೆ ಸಾಧ್ಯ ಆಗುವಂತದ್ದಲ್ಲ. ಆದ್ರಿಂದ ಅವ್ರು ಹೇಳ್ತಾರೆ, ಶರಣರಂದ್ರೆ ಏನಪ್ಪ? ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ. ಅಂದ್ರೆ ಲೋಕದಂತೆ ಬರೋದು ಅಂದ್ರೆ ಏನಾಗಾದ್ರೆ, ಲೋಕದಂತೆ ಇರೋದು ಅಂದ್ರೇನು, ಲೋಕದಂತೆ ಹೋಗೋದು ಅಂದ್ರೇನು, ಅದನ್ನ ನಾವು ತಿಳ್ಕೋಬೇಕು ಮೊದಲು. ಅದು ನಿಮ್ಗೆಲ್ಲ ಅರ್ಥ ಆಗತ್ತೆ. ಲೋಕದಂತೆ ಬರೋದು ಅಂದ್ರೆ ಹುಟ್ಟೋದು. ಐ ಹೋಗ ಕಡೆ. ಆ ಲೋಕದಂತೆ ಬರೋದು ಅಂತಂದ್ರೆ ಅಲ್ಲಿ ಲೋಕದ ಹಾಗೆ ಬರೋದು, ಲೋಕದಂತೆ ಇರೋದು, ಲೋಕದಂತೆ ಹೋಗೋದು. ಅಂದ್ರೇನು? ಈಗ ಬರ್ತವೆ ಕೋಟಿ ಕೋಟಿ ಮಕ್ಕಳು ಬರ್ತಾವ, ಅವಕ್ಕೇನು ಪ್ರಜ್ಞೆ ಇಲ್ಲ. ನಾವು ಬರ್ತಾ ಇದ್ದೀವಿ, ಯಾಕೆ ಬಂದ್ವಿ, ಯಾಕೆ ಏನ್ ಮಾಡ್ಬೇಕು ಇಲ್ಲಿ, ಏನು ಗೊತ್ತಿಲ್ಲ. ಲೋಕದಂತೆ ಬರೋರು ಇವರು, ಕರೆಯದೇ ಬಂದವರು ಅಂತಾರೆ ಪ್ರಭುದೇವರು. ಇನ್ನೊಂದು ಶಬ್ದ, ಇನ್ನೊಂದು ಅರ್ಥದಲ್ಲಿ ಕರೆಯದೇ ಬಂದವರು, ಹೇಳದೆ ಹೋಗುವರು. ಹೋಗುವಾಗ್ಲೂ ಸಾವು ನಮಗೆ ಬರೋದು ಗೊತ್ತಾಗಲ್ಲ. ಲೋಕದ ಜನರಿಗೆ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ, ರೋಗ ಆಗಿ ಸಾಯ್ತಾರೆ, ಇದ್ದಕ್ಕಿದ್ದಂಗೆ ಸಾಯ್ತಾರೆ. ಅವ್ರಿಗೆ ನಿದ್ದೆಗೆ ಹೋದಂಗೆ ಅಷ್ಟೇ, ಹೆದರ್ಕೊಂತಾರೆ, ಸಾಯಬಾರ್ದು ಅಂತ ಪ್ರಯತ್ನ ಪಡ್ತಾರೆ, ಆದ್ರೂ ಸಾಯ್ತಾರೆ. ಇದು ಲೋಕದಂತೆ ಬರೋದು, ಹುಟ್ಟು ಸಾವು. ಲೋಕದಂತೆ ಇರೋದು, ರೋಗಿಗಳಾಗಿ, ದುಃಖಿಗಳಾಗಿ, ಭೋಗ ಜೀವನದಲ್ಲಿ ಒದ್ದಾಡಿ, ಮತ್ತೆ ಮತ್ತೆ ಪಶ್ಚಾತ್ತಾಪ ಪಟ್ಟು, ಮತ್ತೆ ಮತ್ತೆ ತಿದ್ದುಕೊಂಡು, ಮತ್ತೆ ಮತ್ತೆ ತಪ್ಪು ಮಾಡಿ, ಇದು ಲೋಕದಂತೆ ಬರೋದು. ಇವತ್ತು ಲೋಕದ ಪೂಜೆ ಮಾಡ್ತಾರೆ. ಇವತ್ತೆಲ್ಲ ಗೊತ್ತಿದೆ ನಿಮಗೆಲ್ಲ. ಏನು ಎಲ್ಲಾ ಕಡೆ ಗದ್ಲವೋ ಗದ್ಲ, ಗದ್ಲವೋ ಗದ್ಲ, ಪರಿಸರ ನಾಶ. ಏನು ಅದು POP ಮಾಡಬೇಡಿ ಅಂತ ಹೇಳ್ತಾರೆ, ಆದ್ರೂ ಮಾಡೋದ್ ಬಿಡಲ್ಲ. ಬಣ್ಣ ಅದು ವಿಷಕಾರಿ, ಅದನ್ನೇ ಹಚ್ತಾರೆ, ಅದನ್ನೇ ನೀರಿಗೆ ಬಿಡ್ತಾರೆ. ಹೋಗ್ಲಿ, ಮಣ್ಣಿಂದೆ ಮಾಡಿ, ಮಣ್ಣಿಂದೆ ಕೆರೆಗೆ ತಗೊಂಡೋಗಿ ಹಾಕಿದ್ರು ಕೂಡ ಹೂಳು ಹಾಕದಂಗೆ, ಅದು ಹೂಳು ತುಂಬಿಸ್ದಂಗೆನೆ. ಹಂಗೆ ನೂರಾರು ಮೂರ್ತಿಗಳನ್ನ ಬಿಟ್ಬಿಟ್ರೆ ಅದು ಲೋಕದ ಆಟ, ಅದೆಲ್ಲ ಅಷ್ಟೇ. ಅದರಿಂದ ಏನು ಕಲ್ತಂಗಾಗ್ಲಿಲ್ಲ, ಕೃಪೆನೂ ಸಿಗ್ಲಿಲ್ಲ. ಸುಮ್ಮನೆ ಇವ್ರಿಗೆ ಭ್ರಮೆ, ಪಟಾಕಿ ಹೊಡೆದಿದ್ದು, ಕಡುಬು ತಿಂದಿದ್ದು, ಆಮೇಲಿಂದ ಒಂದಿಷ್ಟು ಗಲಾಟೆ ಮಾಡಿದ್ವಿ. ಇನ್ನೂ ಆ ಹೆಸರಲ್ಲಿ ಕುಡಿತಾರೆ.
ಕುಡಿದು ಓಲಾಡಿ ಮತ್ತೆ ನಾವು ಶ್ರೀಶೈಲಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದ್ 2-3 ಕಡೆ ಅಲ್ಲಿ ವಸೂಲಿಯತ್ತಿಗೆ ನಿಂತಿದ್ರು. ಇದು ಹಬ್ಬಕ್ಕೆ ದುಡ್ಡು ಕೊಡ್ರಿ, ಹಬ್ಬಕ್ಕೆ ದುಡ್ಡು ಕೊಡ್ರಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಅವಿವೇಕದ ಪರಮಾವಧಿಗಳು, ದೇವರ ಹೆಸರಿನಲ್ಲಿ ಅವಿವೇಕ ಮಾಡ್ತಕ್ಕಂಥದ್ದು. ಅಂದ್ರೆ ತಾವೇ ಕಲ್ಪಿಸಿದ್ದು, ವಾಸ್ತವಿಕವಾಗಿ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅದನ್ನ ಬೈಯೋದು ಅಲ್ಲ, ಹೊಗಳೋದು ಅಲ್ಲ. ಅದನ್ನ ಬೈದ್ರೂ ಉಪಯೋಗ ಇಲ್ಲ, ಬೈಯೋರು ಮೂರ್ಖರನ್ನೇ, ಹೊಗಳವರು ಅವ್ರಿಗಿಂತ ದೊಡ್ಡವರು ಅಂತ ತಿಳ್ಕೊಬೇಕು ನಾವು. ಗೊತ್ತಾಯ್ತಲ್ಲ, ಆ ಮೂರ್ತಿನ ಹೊಗಳಂಗೂ ಇಲ್ಲ, ಬೈಯಂಗೂ ಇಲ್ಲ. ಯಾಕಂದ್ರೆ ಅಸ್ತಿತ್ವದಲ್ಲಿ ಇಲ್ಲ, ಅದು ಅಸ್ತಿತ್ವದಲ್ಲಿ ಇರುವಂತಹದ್ದೇ ಅಲ್ಲ ಅದು. ಆದ್ರಿಂದ ಇದು ಲೋಕದ ಆಟ ಇದು. ಆದ್ರಿಂದ ಲೋಕದ ಆಟದಂತೆ ಇರಲ್ಲ ಶರಣರು, ಲೋಕದಂತೆ ಬಾರರು, ಲೋಕದಂತೆ ಇರರು. ಅಂದ್ರೆ ಹಿಂಗೆ ನೋಡಿ, ಎಷ್ಟು ಪಟಾಕಿಗಳನ್ನು ಸುಡ್ತಾರೆ ಅಂದ್ರೆ ಪಕ್ಷಿಗಳ ಕಿವಿಗೆ ಅದು ತುಂಬಾ ಹಿಂಸೆ ಆಗತ್ತೆ. ಬಹಳ ಸೂಕ್ಷ್ಮ ಇರ್ತಾವ ಪಕ್ಷಿಗಳ ಕಿವಿ, ಬಹಳ ಸೂಕ್ಷ್ಮ ಇರ್ತಾವ ಪ್ರಾಣಿಗಳ ಕಿವಿ, ಮನುಷ್ಯರಿಗಿಂತಲೂ ಅತ್ಯಂತ ಸೂಕ್ಷ್ಮ. ಅವಕ್ಕೆ ಒಂದೊಂದು ನಗರ ಪ್ರದೇಶದಲ್ಲಿ ರಾತ್ರಿ ಎಲ್ಲ ಪಟಾಕಿ ಹೊಡೆದ್ ಬಿಟ್ರೆ ಅವುಗಳಿಗೆ ನರಕ ಅದು. ಈ ಹಬ್ಬ ಬಂದ್ರೆ, ಇನ್ನು ಕೆಲವು ಹಬ್ಬಗಳು ಬಂದ್ರೆ ನರಕ ಅವಕ್ಕೆ ಪಾಪ. ನೀವು ಜೀವಿಗಳಿಗೆ, ಇತರೆ ಜೀವಿಗಳಿಗೆ ನರಕ ಕೊಟ್ಟು ನೀವೇನ್ ಸ್ವರ್ಗ ಅನುಭವಿಸ್ತೀರಪ್ಪ? ಏನ್ ಸ್ವರ್ಗ ಅನುಭವಿಸ್ತೀರಿ? ಇದು ಲೋಕದ ಆಟ, ಭವದ ಬೀಜ, ಪಾಪದ ಮೂಲ ಇವೆಲ್ಲ. ಇದನ್ನ ನಾವು ಯಾವತ್ತೂ ಮಾಡಬಾರ್ದು. ಶರಣರು ಇದನ್ನ ಮಾಡಿದವರಲ್ಲ. ಆದ್ರಿಂದ ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು. ಲೋಕದಂತೆ ಹೋಗೋದಂದ್ರೆ ಏನು ಹೇಳ್ದೆ ಕೇಳೋದು, ಸತ್ತು ಹೋಗೋದಷ್ಟೇ. ಸತ್ತು ಹೋಗ್ತಾರೆ, ಹೋಗೋದು ಹೋಗೋದು ಹೋಗೋದು. 100 ಜನ, 1000 ಜನ, ಲಕ್ಷಾಂತರ ಜನ ಸಾಯ್ತಾರೆ, ಬೇರೆ ಬೇರೆ ರೂಪದಲ್ಲಿ ಸಾಯ್ತಿರ್ತಾರೆ. ಅವರು ಲೋಕದಂತೆ ಹೋದವರು ಅಂತ ಅರ್ಥ. ಆದರೆ ಶರಣರಂಗಲ್ಲ, ಲೋಕದಂತೆ ಬರೋದಿಲ್ಲ, ಲೋಕದಂತೆ ಇರೋದಿಲ್ಲ, ಲೋಕದಂತೆ ಹೋಗೋದಿಲ್ಲ. ಲೋಕದಂತೆ ಬಾರರು, ಎಷ್ಟು ಚಂದ ಪ್ರಾಸನ, ಎಷ್ಟು ಚಂದ ನೋಡಿ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ. ಹಾಗಾದ್ರೆ ಅವರು ಬರವು ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು, ಹೋಹರು ಅಥವಾ ಪೋಪುವರು, ಹೋಗುವರು. ಪೋಪರು, ಪೋಪರು ಅಂದ್ರೆ ಹೋಗೋದಿಲ್ಲ ಅಂತ ಆಗತ್ತೆ, ಅದ್ರಲ್ಲಿ ಹೋಗ್ತಾರೆ ಅಂತ ತಗೋಬೇಕು ನಾವು. ಅಥವಾ ಹೋಗೋದಿಲ್ಲ ಅಂತಾನೂ ತಗೋಬಹುದು, ಅವರೆಂದು ಹೋಗೋದಿಲ್ಲ. ಮುಕ್ತಿಯಂತೆ ಪೋಪರು ಅಂದ್ರೆ ಮುಕ್ತಿಯಾಗಿ ಸತ್ತು ಹೋಗಿ ಅವ್ರ ಹೆಸರೇ ನಡೆದು ಹೋಗೋದಿಲ್ಲ. ಸೂರ್ಯ ಚಂದ್ರ ಇರೋವರೆಗೂ, ಈ ಭಾಷೆ ಇರೋವರೆಗೂ, ಈ ಧರ್ಮ ಇರೋವರೆಗೂ ಅವ್ರು ಹೋಗೋದೇ ಇಲ್ಲ. ಪೋಪರು ನೋಡಯ್ಯ, ನೋಡಿ ಎಂತ ಅದ್ಭುತವಾದ ಮಾತು. ಹೋಗೋದೇ ಇಲ್ಲ ಅವ್ರು, ಪುಣ್ಯದಂತೆ ಬರ್ತಾರೆ. ಅಂದ್ರೆ ಈಗ ಬಸವಣ್ಣನಂತ ಅವ್ರು ಹುಟ್ಲಿ ಹುಟ್ಲಿ ಅಂತ ಎಷ್ಟು 1000 ಹೆಣ್ಣು ಜೀವಗಳು ಹಾರೈಸಿದ್ವು, ಎಷ್ಟು ದಲಿತ ಜೀವಗಳು, ನೊಂದ ಜೀವಗಳು, ಬಡ ಜೀವಗಳು, ಆಮೇಲೆ ದುಃಖಿತ ಜೀವಗಳು ಬಸವಣ್ಣನಂತವ್ರು ಬರ್ಲಿ ಅಂತ ಹಾರೈಸಿದ್ವು. ಹಾಗೆ ಬಂದ್ರು, ಪುಣ್ಯದಂತೆ ಬಂದ್ರು, ಜ್ಞಾನದಂತೆ ಇದ್ರು. ಅಂದ್ರೆ ಜ್ಞಾನ ಜೀವಿಯಾಗಿ ಬದುಕಿದ್ರು. ಎಲ್ಲರನ್ನೂ ವಿಮರ್ಶೆ ಮಾಡ್ತಿದ್ರು ಅವರು. ಇದು ಯಾಕೆ ಹೀಗೆ, ಇವ್ರನ್ನ ಯಾಕೆ ಹಿಂಗ್ ದೂರ ಇಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಯಾಕೆ ದೀಕ್ಷೆ ಇಲ್ಲ, ಪ್ರಾಣಿಗಳನ್ನ ಯಾಕೆ ಕೊಲ್ತೀರ, ಬಲಿ ಕೊಟ್ರು ದೇವ್ರು ಒಲಿತಾನ? ಇದನ್ನ ಅಂದ್ರೆ ಜ್ಞಾನ ಸಹಿತವಾಗಿ ಬದುಕಿದ್ರು. ಜ್ಞಾನದಂತೆ ಇಪ್ಪರು ಅಂದ್ರೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು. ಮುಕ್ತಿಯಂತೆ ಹೋಗ್ತಾರೆ, ಪೋಪರು ಅಂದ್ರೆ ಹೋಗೋದೇ ಇಲ್ಲ. ನೋಡಯ್ಯ ಕೂಡ ಉರಿಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರು. ಶರಣರು ಹೋಲಿಕೆಗೆ ಸಿಕ್ಕುವಂತಹವರಲ್ಲ. ಮತ್ತೆ ಯಾರು ಭ್ರಮೆಗೆ ಬೀಳಬಾರ್ದು. ಶರಣರ ಮಾರ್ಗವನ್ನ ನಾವು ಅನುಸರಿಸಿದಾಕ್ಷಣಕ್ಕೇನೆ ನಾವು ಶರಣರಾಗೋಗ್ಬಿಟ್ಟಿದೀವಿ, ಇನ್ನೇನು ಆಗೋದಿಲ್ಲ ಅಂತ ಎಲ್ರಿಗೂ ಬೈಕೊಂತ ಅಡ್ಡಾಡಬೇಡಿ. ಯಾಕಂದ್ರೆ ಬೇರೆಯವ್ರಿಗೆ ಬೈತಕ್ಕಂತಹ ಮಹಾಮೂರ್ಖರುಗಳನ್ನ ನಾವು ನೋಡ್ತಾ ಇದೀವಿ. ನಮ್ಮ ತತ್ವ ಬಹಳ ಘನವಾಗಿದೆ, ನಿಮ್ದು ಚೆನ್ನಾಗಿಲ್ಲ ಅಂತ ಹೇಳಿದರೆ, ಅವ್ರ ಜೀವನವನ್ನು ನೋಡಿಕೊಂಡ್ರೆ, ಒಳಗಡೆ ಹೊಕ್ಕು ನೋಡಿದ್ರೆ, ಅವ್ರ ಮನೇಲಿ ಹೋಗಿ ನೋಡಿದ್ರೆ, ಅವ್ರ ಅಕ್ಕಪಕ್ಕದವ್ರನ್ನ ನೋಡಿದ್ರೆ, ಅವ್ರ ದೈನಂದಿನ ಬದುಕನ್ನು ನೋಡಿದ್ರೆ ಅವ್ರದ್ದೇನು ಅಷ್ಟು ಚೆನ್ನಾಗಿಲ್ಲ. ಅವ್ರಂಗೆ ಕೆಟ್ಟವ್ರಂತಲ್ಲ, ಆದ್ರೆ ಶರಣರ ತರ ಏನಿಲ್ಲ, ತ್ಯಾಗಿಗಳಲ್ಲ ಅವರು, ಯೋಗಿಗಳಲ್ಲ. ಭೋಗದಲ್ಲಿ ಇದ್ಕೊಂಡು ಅಥವಾ ಹೇಗೋ ಪಾತ್ರಧಾರಿಗಳಾಗಿ ಬದುಕೊಂಡು ನಾವು ಏನೋ ಶರಣರಾಗೋಗ್ಬಿಟ್ಟಿದೀವಿ, ಭಾಷಣ ನಾವು ಚೆನ್ನಾಗಿ ಮಾಡಿದ ಕ್ಷಣಕ್ಕೇನೆ,
ಅಥವಾ ಏನೋ ಒಂದ್ ಸ್ವಲ್ಪ ಧರ್ಮದ ಕೆಲಸ ಮಾಡಿದ ಕ್ಷಣಕ್ಕೇನೆ ಶರಣರಾಗ್ಬಿಟ್ಟಿದೀವಿ ಅಂತ ಯಾರು ಭಾವಿಸ್ಬೇಡಿ. ಇನ್ನೊಬ್ರಿಗೆ ಬೈಯುವ ಅಗತ್ಯ ಇಲ್ಲ. ನಾವು ಬದಲಾವಣೆ ಆಗೋದಿದೆ. ಶರಣರ ವಚನದ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡಿಕೊಂಡು ಬದಲಾವಣೆ ಆಗುವ ಪ್ರಯತ್ನ ಮಾಡಬೇಕೇ ಹೊರತು ಅವರು ಲೋಕದಂತೆ ಇರೋರು ಇರ್ಲಿ, ಅವ್ರ ಹಣೆ ಬರಹ ಅವ್ರ ಪಾಪ ಅವ್ರದ್ದಷ್ಟೇ ಇದೆ. ಅವ್ರ ಜೀವನ, ಅವ್ರ ದುಡ್ಡು ಖರ್ಚು ಮಾಡೋದು, ಅವ್ರ ಆರೋಗ್ಯ, ಎಷ್ಟೋ ಜನ ಕಣ್ ಕಳ್ಕೊಂತವೆ, ಎಷ್ಟೋ ಜನ ಕೈ ಸುಟ್ಕೊಂತವೆ, ಪಟಾಕಿಗಳ ಫ್ಯಾಕ್ಟ್ರಿನಲ್ಲಿ ಜೀವಗಳೇ ಹೊರಟೋಗ್ತವೆ. ಇದು ಲೋಕದ ಆಟ, ಆಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಆದ್ರೆ ದೇವರ ಹೆಸರಿನಲ್ಲಿ ನೀವು ಮಾಡ್ತಿರೋದು ನಿಮ್ಮ ಮಕ್ಕಳಿಗೆ ನೀವು ಅನ್ಯಾಯ ಮಾಡ್ದಂಗೆ, ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಅನ್ಯಾಯ ಮಾಡ್ದಂಗೆ. ಯಾಕೆ ಅವಕ್ಕೂ ಇದನ್ನೇ ಕಲಿಸ್ತೀರ, ಹೊಸದೇನು ಕಲ್ಸಕ್ ಬರಲ್ಲ ನಿಮಗೆ. ಅವಕ್ಕೆ ಕಲಿಸ್ಬೇಕು ಅಂದ್ರೆ ನೀವು ಕಲಿಬೇಕು. ನೀವು ಇಂತಹ ಪರಿಸರ ಕೆಡಿಸ್ತಕ್ಕಂತಹ ಕ್ರಮವನ್ನ ಅಥವಾ ಹಬ್ಬವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಆಮೇಲೆ ಆ ಪದ್ಧತಿಗಳನ್ನೇ ಬಿಟ್ರೆ ಇನ್ನು ಬಹಳ ಒಳ್ಳೇದು. ಬಿಡಕ್ಕಾಗಲ್ಲ ಬಿಡಿ, 100 ವರ್ಷ ಆದ್ರೂ ಬಿಡೋಷ್ಟು ತಾಕತ್ತು, ಬಿಡೋಷ್ಟು ಧೈರ್ಯ ನಿಮ್ಗಿರಲ್ಲ. ನಿಮ್ಮ ಮಕ್ಳಿಗೂ ಅದನ್ನೇ ಕಲಿಸ್ಕೊಳ್ಳಿ. ಆದ್ರೆ ಯಾರು ಶರಣರ ಮಾರ್ಗದಲ್ಲಿರ್ತೀರಿ, ಯಾರು ಭಕ್ತಿ ಮಾರ್ಗದಲ್ಲಿರ್ತೀರಿ, ಯಾರ ಜ್ಞಾನ ಮಾರ್ಗದಲ್ಲಿರ್ತೀರಿ, ಯೋಗ ಮಾರ್ಗದಲ್ಲಿರ್ತೀರಿ, ಅವರಾದ್ರೂ ಪಾರಾಗಿ ನಿಮ್ಮ ಜೀವನವನ್ನ ವಿಶೇಷವಾಗಿ ರೂಪಿಸ್ಕೊಳ್ಳಿ. ಪುಣ್ಯದ ರೀತಿಯಲ್ಲಿ ಬದುಕ್ರಿ, ಜ್ಞಾನದ ರೀತಿಯಲ್ಲಿ ಇರ್ರಿ, ಮುಕ್ತಿಯ ರೀತಿಯಲ್ಲಿ ಸಾಧನೆ ಮಾಡ್ರಿ. ಆದ್ರಿಂದ ನಿಮ್ಮ ಜೀವನವೇ ಒಂದು ಹಬ್ಬ ಆಗತ್ತೆ, ನಿಮ್ಮ ಬದುಕೇ ಒಂದು ಹಬ್ಬ ಆಗತ್ತೆ. ಅದನ್ನ ಪ್ರಯತ್ನ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.